ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ವಾಹನಗಳಿಗೆ GPS ಪ್ಯಾನಿಕ್ ಬಟನ್ ಅಳವಡಿಸಲು ಮಾಡಲಾದಂತಹ ಆದೇಶ ಹಿಂಪಡೆಯುವಂತೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಈ ಮೂಲಕ ನಾವು ಕರ್ನಾಟಕ ಚಾಲಕರ ಒಕ್ಕೂಟ ಬೀದರ್ ಜಿಲ್ಲೆ ವತಿಯಿಂದ ಮನವಿ ಮಾಡುವುದೇನಪ್ಪ ಅಂತಂದರೆ, ವಾಹನಗಳಿಗೆ GPS ಪ್ಯಾನಿಕ್ ಬಟನ್ ಅಳವಡಿಸಲು ಸರ್ಕಾರ ಆದೇಶವಾಗಿದ್ದು, ಆದರೆ ಸಾರಿಗೆ ಇಲಾಖೆಯಲ್ಲಿ ವಾಹನಗಳ FC ಮಾಡಲು ಹೋದಾಗ GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಲು ರೂಪಾಯಿ 14,700 ಶುಲ್ಕ ತೆಗೆದುಕೊಳ್ತಿದ್ದು ಮತ್ತು ಪಾಸಿಂಗ್ ಮಾಡಲು ರೂಪಾಯಿ 4,000, ಹೀಗೆ ಒಟ್ಟು ರೂಪಾಯಿ 18,700 ತೆಗೆದುಕೊಳ್ತಿದ್ದು ಮತ್ತು ಬಾಡಿಗೆ ವಾಹನದಲ್ಲಿ ಯಾರಾದರೂ ಪ್ರಯಾಣಿಕರ ಮಕ್ಕಳು ಪ್ಯಾನಿಕ್ ಬಟನ್ ಒತ್ತಿದ್ರೆ ಅದಕ್ಕೆ ಕೂಡ ದಂಡ ವಿಧಿಸಲಾಗಿದೆ. ಇನ್ನು ಇದನ್ನು ಕೂಡ ರದ್ದುಪಡಿಸಬೇಕು, ವರ್ಷಕ್ಕೆ ಶುಲ್ಕ ಭರಿಸುವಂತೆ ಆದೇಶವಾಗಿದ್ದು, ಇದರಿಂದ ಬಡ ಚಾಲಕರಿಗೆ ಆರ್ಥಿಕ ಹೊರೆಯಾಗ್ತಿದ್ದು, ಅದೊಂದು ಅವೈಜ್ಞಾನಿಕ ಆದೇಶವಾಗಿದ್ದು ಬಡ ವಾಹನ ಚಾಲಕರಿಗೆ ಬಹಳ ತೊಂದರೆ ಕೂಡ ಉಂಟಾಗ್ತಿದೆ. ಇನ್ನು ಹಣಕಾಸಿನ ಅಡಚಣೆ ಉಂಟಾಗ್ತಿದೆ. ಒಂದು ವೇಳೆ GPS ಪ್ಯಾನಿಕ್ ಬಟನ್ ಅಳವಡಿಸುವುದಾದರೆ ನಮ್ಮ ವಾಹನಗಳಿಗೆ 5 ರಾಜ್ಯದ ಪರ್ಮಿಟ್ ನೀಡಿದ್ರೆ ಇದಕ್ಕೆ ನಮ್ಮ ಒಪ್ಪಿಗೆ ಇರುತ್ತದೆ. ಆದರೆ ಸರ್ಕಾರಿ ಬಸ್ಗಳಿಗೆ ಯಾವುದೇ GPS ಮತ್ತು ಪ್ಯಾನಿಕ್ ಬಟನ್ ಇಲ್ಲದೆ GPS ಮಾಡ್ತಿದ್ದು, ಆದರೆ ನಮ್ಮ ವಾಹನಗಳಿಗೆ ಮಾತ್ರ ಯಾಕೆ ಈ ಆದೇಶ ಮಾಡಿದ್ರಿ? ಇನ್ನು ಇದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತು ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚಿದಂತಾಗಿದೆ. ಇನ್ನು ಸರ್ಕಾರಿ ಬಸ್ಗಳು ಕೂಡ ಪ್ರಯಾಣಿಕರನ್ನ ಕರೆದುಕೊಂಡು ಅಂತರ್ರಾಜ್ಯಕ್ಕೆ ಹೋಗೋದಿಲ್ವ? ಇನ್ನು ಎಲ್ರಿಗೂ ಸಮನಾಗಿ ನೋಡಬೇಕು. ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟ ಪದಾಧಿಕಾರಿಗಳು ಕಚೇರಿಗೆ ಹೋದರೆ DL ಹೆವಿ ಬ್ಯಾಜು ಸರ್ಕಾರದ ಶುಲ್ಕದಲ್ಲಿ ಮಾಡಿಕೊಡ್ಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಬೇಕು. ಏಕಪ್ಪ ಅಂತಂದರೆ ಬ್ರೋಕರ್ಗಳಿಂದ ಹೆಚ್ಚಿನ ಹಣ ವಸೂಲಿ ಮಾಡ್ತಿದ್ದು ಬಡ ಚಾಲಕರಿಗೆ ತೊಂದರೆ ಕೂಡ ಆಗ್ತಿದೆ. ಇನ್ನು ಸಾರಥಿಗಳ ಸಾಮ್ರಾಜ್ಯ ಜಿಲ್ಲಾಧ್ಯಕ್ಷರು ಹುಲಿಪ್ಪ ದೀಪಕ್, ಶ್ರೀಕಾಂತ್ ಪಾಂಡ್ರಂಗ್, ವಿವೇಕಾನಂದ್, ರಾಜ್ಕುಮಾರ್, ದೇವಿದಾಸ್, ವಿಜಯ್ ಸಿಂಗ್, ಪವನ್, ಸಾಯಿನಾಥ್, ಪ್ರಕಾಶ್ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಧಿಕಾರಿಗಳಿಗೆ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ಅಣ್ಣ ಕೈ ತರಬೇಕು. चालकर ऑक्कूट से आज जो बीदर में एक रैली किया है, ये रैली का उद्देश्य इतना है कि हमारा जो ड्राइवरों को बहुत गवर्नमेंट अन्याय कर रहा है। ऐसा बोले तो ये पैनिक बटन और GPRS से HSRP डेली एक नया रूल्स लेके आ रहे हैं। ठीक है, रूल्स लेके आ जाओ, लेकिन हमारे ड्राइवर के लिए भी तो कुछ तो करो ना। क्या करें? आज तक हमारा जो येलो बोर्ड गाड़ी है, सभी ऑफिसों में गवर्नमेंट ऑफिसर ही फिर रहे, जो वाइट बोर्ड गाड़ी वो एक्चुअली रूल चलना नहीं है। तो इन लोग हमारे येलो बोर्ड को छोड़ के उन लोग ले रहे, हमारे को डेली एक नया रूल लेके आ रहे। GPRS, पैनिक बटन, वो पैनिक बटन का क्या है बोल के किसी को अभी तक की कोई ड्राइवर को मालूम नहीं है। और स्पीड गवर्नर वो एफसीज नहीं कर रहे RTO ऑफिस में। ये अभी नया रूल लेके आ रहे हैं। मैं गवर्नमेंट से विनती कर रहा हूँ कि ये जो रूल है इसको हटा दो और हमारा चालक के लिए कुछ करो। नहीं तो अगर आप करते बोले तो हम तो किसी FC नहीं करते गाड़ी को। पूरा आगे आने वाले दिन में हमारा कर्नाटक चालक ऑक्कूट से ही पूरा कर्नाटक में रोड के ऊपर बंद कर देते गाड़ी, सब पूरा गाड़ी बंद हो जाता है। मैं इतना रिक्वेस्ट कर रहा हूँ कि गवर्नमेंट से ये जो है आप लोग करें, 30-40 का जो आपका स्कीम है ये बंद करो दो, हटा दो बोल के हमारा जो कर्नाटक चालक ऑक्कूट से हम रिक्वेस्ट कर रहे हैं। धन्यवाद। आपका नाम? ಹುಲಿಯಪ್ಪ. ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ಗೌರವಾಧ್ಯಕ್ಷ ಮಾತಾಡ್ತಾ ಇರೋದು. ಡ್ರೈವರ್ಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಎಲ್ಲ ಬೋರ್ಡ್ ಗಾಡಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಸ್ಪೀಡ್ ಗವರ್ನರ್ ಅಂತೆ, HSRP ನಂಬರ್ ಪ್ಲೇಟ್ ಅಂತೆ, ಮತ್ತು ಪ್ಯಾನಿಕ್ ಬಟನು, ಮತ್ತು ಇನ್ನೊಂದು ದಿನ ಒಂದೊಂದು ಹಚ್ತಾನೆ ಹೋಗ್ರಿ ಸರ್. ಇನ್ಶೂರೆನ್ಸು ರೇಟ್ ಹೆಚ್ಚಿಗೆ ಮಾಡಿರಿ, ಎಲ್ಲ ಹೆಚ್ಚಿಗೆ ಮಾಡಿರಿ ಸರ್. ನಾವು ಮಾಡಿದ್ದು ನಮ್ಮ ಮನೆಯಾಗ ಏನು ಒಯ್ಯಲ್ಲ ಸರ್, ಎಲ್ಲ ನಿಮಗೆ ಕೊಟ್ಟು ಹೋಗ್ತೀವಿ ಸರ್. ಕಡೆಗೆ ನಮ್ಮ ದೇಹನೂ ನಿಮಗೆ ಕೊಟ್ಬಿಡ್ತೀವಿ ಸರ್, ಅದನ್ನು ಯೂಸ್ ಮಾಡ್ಕೊಂಡ್ಬಿಡಿ. ಅದು ಸರ್ಕಾರ ಡ್ರೈವರ್ಗೆ ಅಂದರೆ ಏನು ಸವಲತ್ತು ಕೊಡ್ತಾ ಇದೆ ಹೇಳಿ? ಈಗ ತನಕ ಏನಾದರೂ ಕೊಟ್ಟಿದೆಯಾ ಡ್ರೈವರ್ಗಂತೆ? ಕೊಟ್ಟಿದೆಯಾ ಎಲ್ಲಾದರೂ? ಎಲ್ಲ ಡ್ರೈವರ್ ಕಡೆಯಿಂದ ತೊಗೋತಾರೆ. ಎಲ್ಲೋ ಬೋರ್ಡ್ ಗಾಡಿ ಅದು ಟ್ಯಾಕ್ಸ್ ಅಂತೆ, ಇದು ಟ್ಯಾಕ್ಸ್ ಅಂತೆ, ಓವರ್ ಸ್ಪೀಡ್ ಅಂತೆ, ಫೈನ್ ಅಂತೆ. 60 ಸ್ಪೀಡಲ್ಲಿ ಗಾಡಿ ಹೋದರೆ ಕೊಡ್ತಾರೆ ಕಸ್ಟಮರ್. ನಮ್ಮ ಗಾಡಿಯಲ್ಲಿ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ 4 ತಾಸು ಬೇಕಾಗುತ್ತೆ, 5 ತಾಸು ಆದರೆ ಕಸ್ಟಮರ್ ಇಳಿದು ಬಿಡ್ತಾರೆ. ಹಾಗಾಗಿ ಸ್ಪೀಡ್ ಗವರ್ನರ್ ಹೆಂಗೆ ಯೂಸ್ ಮಾಡ್ಬೇಕು ನಾವು? ಇದಂತ ನಾ ಕೇಳ್ತಾ ಇರೋದು. ಇದು ಎಲ್ಲ ಕ್ಯಾನ್ಸಲ್ ಮಾಡಿ ನಮಗೆ ಬದುಕೋಕೆ ಅವಕಾಶ ಮಾಡಿಕೊಡಿ. ಡ್ರೈವರ್ಗಳು ಇರಲಿ, ಡ್ರೈವರ್ಗಳು ಇದ್ರೇ ದೇಶ ಉಳಿತೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ನಮಸ್ಕಾರ. ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ
ನೋಡಿರಿ, ಇದು ರ್ಯಾಲಿ ಹಮ್ಮಿಕೊಂಡಿದೆ. ಯಾವುದಕ್ಕೆ ಅಂದರೆ GPS ಅವ್ರ ಫ್ಯಾನ್ ಬಟನ್ ಅದಕ್ಕೆ ಅದು ಎರಡೂ ಬಂದ್ ಮಾಡಬೇಕಂತಂದು ಮುಖಾಂತರ ನಾವು ರ್ಯಾಲಿ ಮಾಡ್ತಾ ಇರೋದು. ಅದು RTO ಅಧಿಕಾರಿಗಳಿಗೆ ವಿನಂತಿ ಮಾಡಿ ಹೇಳ್ತಾ ಇದ್ದೀವಿ. ಇದು ನಮ್ಮ ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಭಾಳ ತೊಂದರೆ ಕೊಡ್ತಾ ಇದ್ದೀರಾ, ಅದು ಬಂದ್ ಮಾಡಿ ಅಂತಂದು ನಂದು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.